ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಸಿರಿಸಿಯಲ್ಲಿ ಒಂದು ಕೆಲಸ ಇತ್ತು, ಕೇಸ್ ಬಗ್ಗೆ ಬಂದಿದ್ದೇವೆ. ಆದರೂ ಸಹ ನಮಗೆ ಒಂದು ಮನಸ್ಸು ತುಂಬ ಬೇಸರದಿಂದ ಇದ್ದೇವೆ. ಯಾಕೆಂದರೆ ಮೊನ್ನೆ ಬಂದು ನಾವು ನಮಗೆ ಇಲ್ಲಿ ಕಾರ್ಯಾಚರಣೆಗೆ ನೀರಿನ ಒತ್ತಡ ತುಂಬ ಅಡೆತಡೆಯಿಂದ ನಮಗೆ ಕೆಲಸ ಮಾಡಲಿಕ್ಕೆ ಆಗಿಲ್ಲ. ಆದರೆ ಮೊನ್ನೆ ಒಂದು 3 ಪಾಯಿಂಟ್ ನೋಡಿದ್ದೇವೆ, 4ನೇ ಪಾಯಿಂಟ್ ನೋಡಲಿಕ್ಕೆ ಆಗಿಲ್ಲ. ಅದು ಸಹ ಅದ್ರ 4ನೇ ಪಾಯಿಂಟ್ ಇರೋದು ನಮ್ಮ ರೋಡ್ನ ಬದಿ, ಅದು ನೋಡಲಿಲ್ಲ. ಅದಕ್ಕೆ ನನಗೆ ತುಂಬ ಬೇಜಾರಾಯಿತು. ಯಾಕೆಂದರೆ ಇಲ್ಲಿ ಸ್ಥಳೀಯರಾದ ಜಗನ್ನಾಥ್ ಮತ್ತು ಲೋಕೇಶ್ ಅವರ ಮೃತದೇಹ ಸಿಕ್ಕಿಲ್ಲ. ಅದಲ್ಲದೆ ನಮ್ಮ ಕೇರಳದ ತಮ್ಮನಾದ ಅರ್ಜುನ್ ಅವರ ಮೃತದೇಹ ಸಿಕ್ಕಿಲ್ಲ. ಅವರ ಮೃತದೇಹ ಹುಡುಕುವಂತ ಮತ್ತೆ ನಾವು ಇವತ್ತು ಬಂದಿದ್ದೇವೆ. ಯಾಕೆಂದರೆ ಇಲ್ಲಿ ನಮಗೆ ಜಿಲ್ಲಾಡಳಿತ ಆಗಲಿ ಯಾರು ಸಹ ನಮಗೆ ಸಪೋರ್ಟ್ ಮಾಡೋದಿಲ್ಲ. ಯಾಕೆಂದರೆ ಇನ್ನೂ ಸಹ 1-2 ದಿನ ಹೋಗಲಿ ಅಂತ. ಯಾಕೆಂದರೆ ಇವತ್ತು ನಾವು ಇಲ್ಲಿ ಬಂದು ನೋಡುವಾಗ ಇಂಥ ಅನುಕೂಲವಾದ ಸನ್ನಿವೇಶ ಇನ್ನು ಮತ್ತೆ ಯಾವತ್ತೂ ಸಿಗಲ್ಲ. ಯಾಕೆಂದರೆ ತುಂಬ ತಿಳಿಯಾಗಿದೆ ಮತ್ತು ನೀರಲ್ಲಿ ಸ್ವಲ್ಪ ಡಿಜಿಲ್ನ ಅಂಶ ನಮಗೆ ತೋರ್ತಾ ಉಂಟು ಒಂದು ಸೈಡಲ್ಲಿ. ಅದಕ್ಕೆ ನಮಗೊಂದು ಇದಾಗಿದೆ, ಒಂಚೂರು ಮುಳುಗುವ, ಈಗ ಒಂದು ಏನಾದರೂ ಮಾಡಿ ಅಂತ. ಅದಕ್ಕೆ ನಾವು ಈಗ ಒಂದು ಜಿಲ್ಲಾಡಳಿತ ಹಾಗೂ ಶಾಸಕರಿಂದ ನಾವು ಶಾಸಕರು ಹೇಳಿದೆ ಬನ್ನಿ ಅಂತ ಹೇಳಿ, ನಮ್ಮ ಕಾರವಾರ MLA ಸತೀಶ್ ಅವರು ಬನ್ನಿ ಅಂತ ಹೇಳಿದ್ದಾರೆ. ಆದರೂ ಸಹ ನಾವು ಈಗ ಮತ್ತೆ ಇಲ್ಲಿ ಬಂದಿದ್ದೇವೆ. ಇಲ್ಲಿ ಬಂದು ಕೆಳಗೆ ಇರಲಿಕ್ಕೆ ನಮಗೆ ಪರ್ಮಿಷನ್ ಇಲ್ಲ. ದಯವಿಟ್ಟು ಸಮಸ್ತ ಜನತೆ ಸಹ ಇಲ್ಲಿ ಶಾಸಕರಾಗಲಿ ಜಿಲ್ಲಾಡಳಿತ ನಮಗೊಂದು ಪರ್ಮಿಷನ್ ಕೊಡಿ. ಯಾಕೆಂದರೆ ಇಂಥ ಒಂದು ಸನ್ನಿವೇಶ 2 ದಿನದಲ್ಲಿ, ಈಗ ಮಳೆ ಯಾವಾಗ ಬರ್ತಂತ ಹೇಳಲಿಕ್ಕಾಗಲ್ಲ. ಈಗ ನಮಗೆ 2 ಡೇಸ್ ಸಾಕು. 2 ದಿವಸದಲ್ಲಿ ಇನ್ನೂ ಸಹ ನಾವು ಮತ್ತೆ 3 ಜನ ನಮ್ಮ ಸ್ಕೂಬಾ ಡೈವರ್ ಮತ್ತೆ ಬರ್ತಾಯಿದ್ರು, ನಮ್ಮ ಹುಡುಗರು. ಅವ್ರನ್ನ ಕರೆಸಿ 4 ಜನ ಒಂದೇ ಸಲ ನೀರಿಗೆ ಇಳಿದು ಹುಡುಕಾಡುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ನೀವು ಒಂದೆಲ್ಲ ಸಪೋರ್ಟ್ ಮಾಡಿ ನಮಗೊಂದು ನೀರಿಗೆ ಇಳಿಯೋಕೆ ಒಂದು ಅನುಕೂಲ ಮಾಡಿಕೊಡಿ ಅಂತ ನಿಮ್ಮೆಲ್ಲರೂ ನಾನು ಕೈ ಮುಗಿದು ಕೇಳ್ತಾ ಇದ್ದೇನೆ. ಯಾಕೆಂದರೆ ನೀರಾಳದಲ್ಲಿ ಇನ್ನೂ ಸಹ 3 ಜನ ಮೃತದೇಹ ಇದೆ. ಆ ಮನೆಯವರು ಎಷ್ಟು ಕಷ್ಟ ನೋಡಲಿಕ್ಕೆ ಆಗೋದಿಲ್ಲ. ಅವರಿಗೋಸ್ಕರ ನಮ್ಮ ಒಂದು ಕಾರ್ಯವನ್ನು ಖಂಡಿತವಾಗಿ ಮಾಡಬೇಕು. ನಿಮ್ಮೆಲ್ಲ ಸಪೋರ್ಟ್ ಬೇಕು ನಮಗೆ ಈ ನೀರಿಗೆ ಇಳಿದು. ಯಾಕೆಂದರೆ ನೋಡಿ, ನೀರಾಳದಲ್ಲಿ ಮೊನ್ನೆನೇ ನಾವು 3 ಡೈ ಮಾಡಬೇಕು. ನೀವು ನೋಡಿದ್ದು ಎಷ್ಟು ಸ್ಪೀಡಾಗಿತ್ತು. ಇವತ್ತು ಏನೂ ಇಲ್ಲ, 0 ಉಂಟು. ನೀರು ಅಡಿ ಸಹ ತೋರ್ತುಂಟು. ನಮ್ಮ ಹತ್ರ ಒಂದು ಸ್ಪೆಷಲ್ ಆದ ಒಂದು ಲೈಟ್ ವ್ಯವಸ್ಥೆ ಸಹ ಉಂಟು, ನೀರು ಅಡಿಗೆ ನೋಡುವ ಸಹ. ಒಂದು 10 ನಾವು ಅಂಡರ್ ವಾಟರ್ ಟಾರ್ಚ್ ಅಂತ ಉಂಟು, ಅದು ತರಿಸಿದ್ದೇವೆ. ಬೇರೆ ನೀರಡಿಯಲ್ಲಿ ನೋಡುವ ಕ್ಯಾಮರಾ ಎಲ್ಲ ಉಂಟು, ತಂದಿದ್ದೇವೆ. ನೀವು ಅನುಕೂಲ ಮಾಡಿಕೊಟ್ರೆ ಖಂಡಿತವಾಗಿ ನಾವು ಹುಡುಕ್ತೇವೆ. ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಸಿರಿಸಿಯಲ್ಲಿ ಒಂದು ಕೆಲಸ ಇತ್ತು, ಕೇಸ್ ಬಗ್ಗೆ ಬಂದಿದ್ದೇವೆ. ಆದರೂ ಸಹ ನಮಗೆ ಒಂದು ಮನಸ್ಸು ತುಂಬ ಬೇಸರದಿಂದ ಇದ್ದೇವೆ. ಯಾಕೆಂದರೆ ಮೊನ್ನೆ ಬಂದು ನಾವು ನಮಗೆ ಇಲ್ಲಿ ಕಾರ್ಯಾಚರಣೆಗೆ ನೀರಿನ ಒತ್ತಡ ತುಂಬ ಅಡೆತಡೆಯಿಂದ ನಮಗೆ ಕೆಲಸ ಮಾಡಲಿಕ್ಕೆ ಆಗಿಲ್ಲ. ಆದರೆ ಮೊನ್ನೆ ಒಂದು 3 ಪಾಯಿಂಟ್ ನೋಡಿದ್ದೇವೆ, 4ನೇ ಪಾಯಿಂಟ್ ನೋಡಲಿಕ್ಕೆ ಆಗಿಲ್ಲ. ಅದು ಸಹ ಅದ್ರ 4ನೇ ಪಾಯಿಂಟ್ ಇರೋದು ನಮ್ಮ ರೋಡ್ನ ಬದಿ, ಅದು ನೋಡಲಿಲ್ಲ. ಅದಕ್ಕೆ ನನಗೆ ತುಂಬ ಬೇಜಾರಾಯಿತು. ಯಾಕೆಂದರೆ ಇಲ್ಲಿ ಸ್ಥಳೀಯರಾದ ಜಗನ್ನಾಥ್ ಮತ್ತು ಲೋಕೇಶ್ ಅವರ ಮೃತದೇಹ ಸಿಕ್ಕಿಲ್ಲ. ಅದಲ್ಲದೆ ನಮ್ಮ ಕೇರಳದ ತಮ್ಮನಾದ ಅರ್ಜುನ್ ಅವರ ಮೃತದೇಹ ಸಿಕ್ಕಿಲ್ಲ. ಅವರ ಮೃತದೇಹ ಹುಡುಕುವಂತ ಮತ್ತೆ ನಾವು ಇವತ್ತು ಬಂದಿದ್ದೇವೆ. ಯಾಕೆಂದರೆ ಇಲ್ಲಿ ನಮಗೆ ಜಿಲ್ಲಾಡಳಿತ ಆಗಲಿ ಯಾರು ಸಹ ನಮಗೆ ಸಪೋರ್ಟ್ ಮಾಡೋದಿಲ್ಲ. ಯಾಕೆಂದರೆ ಇನ್ನೂ ಸಹ 1-2 ದಿನ ಹೋಗಲಿ ಅಂತ. ಯಾಕೆಂದರೆ ಇವತ್ತು ನಾವು ಇಲ್ಲಿ ಬಂದು ನೋಡುವಾಗ ಇಂಥ ಅನುಕೂಲವಾದ ಸನ್ನಿವೇಶ ಇನ್ನು ಮತ್ತೆ ಯಾವತ್ತೂ ಸಿಗಲ್ಲ. ಯಾಕೆಂದರೆ ತುಂಬ ತಿಳಿಯಾಗಿದೆ ಮತ್ತು ನೀರಲ್ಲಿ ಸ್ವಲ್ಪ ಡಿಜಿಲ್ನ ಅಂಶ ನಮಗೆ ತೋರ್ತಾ ಉಂಟು ಒಂದು ಸೈಡಲ್ಲಿ. ಅದಕ್ಕೆ ನಮಗೊಂದು ಇದಾಗಿದೆ, ಒಂಚೂರು ಮುಳುಗುವ, ಈಗ ಒಂದು ಏನಾದರೂ ಮಾಡಿ ಅಂತ. ಅದಕ್ಕೆ ನಾವು ಈಗ ಒಂದು ಜಿಲ್ಲಾಡಳಿತ ಹಾಗೂ ಶಾಸಕರಿಂದ ನಾವು ಶಾಸಕರು ಹೇಳಿದೆ ಬನ್ನಿ ಅಂತ ಹೇಳಿ, ನಮ್ಮ ಕಾರವಾರ MLA ಸತೀಶ್ ಅವರು ಬನ್ನಿ ಅಂತ ಹೇಳಿದ್ದಾರೆ. ಆದರೂ ಸಹ ನಾವು ಈಗ ಮತ್ತೆ ಇಲ್ಲಿ ಬಂದಿದ್ದೇವೆ. ಇಲ್ಲಿ ಬಂದು ಕೆಳಗೆ ಇರಲಿಕ್ಕೆ ನಮಗೆ ಪರ್ಮಿಷನ್ ಇಲ್ಲ. ದಯವಿಟ್ಟು ಸಮಸ್ತ ಜನತೆ ಸಹ ಇಲ್ಲಿ ಶಾಸಕರಾಗಲಿ ಜಿಲ್ಲಾಡಳಿತ ನಮಗೊಂದು ಪರ್ಮಿಷನ್ ಕೊಡಿ. ಯಾಕೆಂದರೆ ಇಂಥ ಒಂದು ಸನ್ನಿವೇಶ 2 ದಿನದಲ್ಲಿ, ಈಗ ಮಳೆ ಯಾವಾಗ ಬರ್ತಂತ ಹೇಳಲಿಕ್ಕಾಗಲ್ಲ. ಈಗ ನಮಗೆ 2 ಡೇಸ್ ಸಾಕು. 2 ದಿವಸದಲ್ಲಿ ಇನ್ನೂ ಸಹ ನಾವು ಮತ್ತೆ 3 ಜನ ನಮ್ಮ ಸ್ಕೂಬಾ ಡೈವರ್ ಮತ್ತೆ ಬರ್ತಾಯಿದ್ರು, ನಮ್ಮ ಹುಡುಗರು. ಅವ್ರನ್ನ ಕರೆಸಿ 4 ಜನ ಒಂದೇ ಸಲ ನೀರಿಗೆ ಇಳಿದು ಹುಡುಕಾಡುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ನೀವು ಒಂದೆಲ್ಲ ಸಪೋರ್ಟ್ ಮಾಡಿ ನಮಗೊಂದು ನೀರಿಗೆ ಇಳಿಯೋಕೆ ಒಂದು ಅನುಕೂಲ ಮಾಡಿಕೊಡಿ ಅಂತ ನಿಮ್ಮೆಲ್ಲರೂ ನಾನು ಕೈ ಮುಗಿದು ಕೇಳ್ತಾ ಇದ್ದೇನೆ. ಯಾಕೆಂದರೆ ನೀರಾಳದಲ್ಲಿ ಇನ್ನೂ ಸಹ 3 ಜನ ಮೃತದೇಹ ಇದೆ. ಆ ಮನೆಯವರು ಎಷ್ಟು ಕಷ್ಟ ನೋಡಲಿಕ್ಕೆ ಆಗೋದಿಲ್ಲ. ಅವರಿಗೋಸ್ಕರ ನಮ್ಮ ಒಂದು ಕಾರ್ಯವನ್ನು ಖಂಡಿತವಾಗಿ ಮಾಡಬೇಕು. ನಿಮ್ಮೆಲ್ಲ ಸಪೋರ್ಟ್ ಬೇಕು ನಮಗೆ ಈ ನೀರಿಗೆ ಇಳಿದು. ಯಾಕೆಂದರೆ ನೋಡಿ, ನೀರಾಳದಲ್ಲಿ ಮೊನ್ನೆನೇ ನಾವು 3 ಡೈ ಮಾಡಬೇಕು. ನೀವು ನೋಡಿದ್ದು ಎಷ್ಟು ಸ್ಪೀಡಾಗಿತ್ತು. ಇವತ್ತು ಏನೂ ಇಲ್ಲ, 0 ಉಂಟು. ನೀರು ಅಡಿ ಸಹ ತೋರ್ತುಂಟು. ನಮ್ಮ ಹತ್ರ ಒಂದು ಸ್ಪೆಷಲ್ ಆದ ಒಂದು ಲೈಟ್ ವ್ಯವಸ್ಥೆ ಸಹ ಉಂಟು, ನೀರು ಅಡಿಗೆ ನೋಡುವ ಸಹ. ಒಂದು 10 ನಾವು ಅಂಡರ್ ವಾಟರ್ ಟಾರ್ಚ್ ಅಂತ ಉಂಟು, ಅದು ತರಿಸಿದ್ದೇವೆ. ಬೇರೆ ನೀರಡಿಯಲ್ಲಿ ನೋಡುವ ಕ್ಯಾಮರಾ ಎಲ್ಲ ಉಂಟು, ತಂದಿದ್ದೇವೆ. ನೀವು ಅನುಕೂಲ ಮಾಡಿಕೊಟ್ರೆ ಖಂಡಿತವಾಗಿ ನಾವು ಹುಡುಕ್ತೇವೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.